ಬಾಬು ಇಲ್ದರೆ ಸರ್ಕಸ್ ಎಲ್ಲ ಮಾಡ್ತಿದ್ದಾರೆ. ಪಾದಿಗೆ ಯಾವ್ದು ತಗೊಂತೀರಾ? ಅಲ್ಲಿ ಮೇಲೆ ವೈಟ್ ಕಲರ್ ಸ್ಕೆಲಿಟನ್ ಅದು ಹಾಕೊಂತೀಯಾ? ಅದೊಂದು ಹಾಕೊಂಡು ಇದು ಇಟ್ಕೊಂಡ ಕೈಯಲ್ಲಿ ಕ್ಯಾಟರ್ಪಿಲ್ಲರ್ ಅದು ಕತ್ತಿಗೆ ಹಾಕೊಂತಾನಂತೆ ನೋಡು. ಯಾವುದು ಕತ್ತಿಗೆ? ಇದೇ ಕತ್ತಿಗೆ. ತಮ್ಮಂಗೊಂದು ನಿನ್ಗೊಂದು. ಆರ್ಕೆನ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ನಾವಿವಾಗ ಎಲ್ಲಿದ್ದೀವಿ ಅಂದರೆ ಗೋಕರ್ಣದಿಂದ ಆತ್ಮಲಿಂಗ ಅಂತ ಒಂದು ದೇವಸ್ಥಾನ ಇದೆಯಂತೆ. ಸೊ ಅಲ್ಲಿ ಬಂದಿದ್ವಿ, ಫುಲ್ಲು ಖಾಲಿ ಇತ್ತು, ದರ್ಶನ ಮುಗಿಸ್ಕೊಂಡ್ವಿ. ಆ್ಯಂಡ್ ಇವಾಗ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ನೋಡಿ ನಮ್ಮ ಬಾಬ್ ಏನೋ ಮಾಡ್ತಾರೆ. ಊದಂದರೆ ಊಸ್ ಬಿಡ್ತಿದೆಯಲ್ಲ ಬಾಬ್, ಊಸೇ ಬರ್ತೈತೆ ಹಂಗೆ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಆರ್ಕೆನ್ಸ್ ಆ್ಯಂಡ್ ನಮ್ಮ ಆರ್ಕೆನ್ಸ್ ಸ್ಪಾಟ್ಗೆ ಜಾಯ್ನ್ ಆಗಿಬಿಡಿ. ಸೊ ಬನ್ನಿ, ಇವಾಗ ಎಲ್ಲೋಗ್ತಾ ಇದ್ದೀವಿ ಅಂದರೆ ಫಸ್ಟು ಊಟ ಮಾಡಬೇಕು. ಬೆಳಗಿನ ಏನು ಊಟ ಮಾಡಿಲ್ಲ, ಊಟ ಮಾಡ್ಕೊಂಡು ಮೇಲೆ ಏನು ಪ್ಲ್ಯಾನ್ಸ್ ಅಂತ ನಾನು ಹೇಳ್ತೀನಿ ಬನ್ನಿ. ಆರ್ಕೆನ್ಸ್ ಟೈಮ್ ಇವಾಗ ಎಷ್ಟಾಗಿದೆ ಅಂದರೆ 2:52 ಆಗಿದೆ. ಆ್ಯಂಡ್ ನಾವು ಬಂದ್ಬಿಟ್ಟು ಆ ಹೋಟ್ಲಿಂದ ತಿಂದ್ಬಿಟ್ಟು ಇವಾಗ ಯಾನಾ ಕೇವ್ಸ್ಗೆ ಹೊರಡ್ತಾ ಇದ್ದೀವಿ. ಸೊ ಯಾನಾ ಕೇವ್ಸ್ ಬಂದ್ಬಿಟ್ಟು ನಾವಿರೋ ಕಡೆಯಿಂದ ಆಲ್ಮೋಸ್ಟ್ 60 ಕಿಲೋಮೀಟರ್ಸ್ ಇದೆ. ಸೊ ಇವಾಗೆಲ್ಲ ಯಾನಾ ಕೇವ್ಸ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇವಾಗ ಹೋಟೆಲಲ್ಲಿ ತಿನ್ವಲ್ಲ, ಏನಾಗ್ಬಿಡ್ತಂದರೆ ಒಂದು ಮೀಲ್ಸ್ ಬಂದು 150 ರುಪೀಸ್ ಅಂತು. ಓಕೆನಾ, ತೊಗೊಂಡು ಬಿಟ್ವಿ, ತೊಗೊಂಡು ತಿಂತಾ ಇದ್ವಾ. ಆಮೇಲೆ ಲಿಂಗರಾಜ್ದು ಕುರ್ಮಾ ಖಾಲಿ ಆಗ್ಬಿಟ್ಟಿತ್ತು. ಕುರ್ಮಾ ಕೇಳಿದ್ರೆ ನಮ್ಮ ಬ್ಯಾಂಗ್ಳೂರಲ್ಲ, ನೀನು ಒಂದು ಮೀಲ್ಸ್ ತೊಗೊಂಡ್ರೆ ಎಷ್ಟು ಬೇಕಾದ್ರೂ ತಿನ್ನು ಅಂತ ಹೇಳ್ಬಿಟ್ಟು ಹಾಕ್ತಾರೆ. ಅಂದರೆ ಕುರ್ಮಾ ಸಾಗು ಅಲ್ಲ. ಆದರೆ ಇಲ್ಲಿ ಆ ಥರ ಇಲ್ಲ ಆರ್ಕೆನ್ಸ್. ಇಲ್ಲಿ ಏನಂದರೆ ಆ ಹೋಟ್ಲೆ ಒಂಥರ ವಿಚಿತ್ರ. ನಾನು ಫಸ್ಟ್ ಟೈಮ್ ಲೈಫಲ್ಲಿ ಈ ಥರ ನೋಡಿರೋದು. ಏನು ತಗೊಂಡ್ರು ಎಕ್ಸ್ಟ್ರಾ ಅಂತೆ. ಇವಾಗ ಅವರು ನೋ ರೀಫಿಲ್ ಅಂತ ಬೋರ್ಡಲ್ಲಿ ಹಾಕ್ಬಿಟ್ಟಿದ್ದಾರೆ, ನಾವು ನೋಡಿಲ್ಲ. ಅದನ್ನು ಆರ್ಡ್ರ್ ಮಾಡ್ಬಿಟ್ವಿ, ತಿಂತಾ ಇದ್ದೀವಿ, ಖಾಲಿ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಏನಂತವ್ರೆ, ಇಲ್ಲ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ, 20 ರುಪೀಸ್ ಆಗುತ್ತೆ ಒಂದು ಕಪ್ಗೆ. ಅಯ್ಯೋ ಈ ಥರ ಎಲ್ಲ ಇದೆಯಾ ಅಂದ್ಕೊಂಡು, ಅದು ಕರೆಕ್ಟಾಗಿ ಏನು ಗೊತ್ತಾಗಿದ್ದು, ಬಾಲಾಜಿನೇ ಕರ್ಕೊಬಂದಿದ್ದೆ. ನಾನು ಇಲ್ಲಿ ಬಂದು ತಿಂದಿದ್ದೀನಿ ಕಣೋ ಒಂದ್ಸರಿ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಳೋದ. ನೋಡಿದ್ರೆ ಈ ಥರ ಟ್ವಿಸ್ಟ್ ಇರುತ್ತೆ ಅಂತ ನೆನ್ಸ್ಕೊಂಡು ಇರಲಿಲ್ಲ. ಹೋಗಿ ಆರ್ಕೆನ್ಸ್ ಎಣ್ಣೆ ಸ್ಕೂಬಾ ಡೈವಿಂಗ್ ಹೋಗಿದ್ವಿ, ಅದು ಮುಗಿಸ್ಕೊಂಡು ಹಂಗೆ ಬರ್ತಾ ಏನಾಯಿತು, ನಾನು ನಿಮಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ. ಆ್ಯಕ್ಚುಲಿ ರೂಮ್ ಹುಡ್ಕೋಷ್ಟಲ್ಲಿ ಟೈಮೇ ಆಗ್ಬಿಡ್ತು, ಅದಕ್ಕೆ ನಾನು ವ್ಲಾಗೇ ಮಾಡಿಲ್ಲ. ವ್ಲಾಗ್ ಮಾಡೋಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ ರೂಮ್ ಹುಡ್ಕೋ ಟೆನ್ಷನಲ್ಲಿ. ಆಮೇಲೆ ರೂಮ್ ಹುಡುಕ್ಬಿಟ್ಟು ಮಲ್ಕೊಬಿಟ್ವಿ. ಬೆಳಗ್ಗೆ ಬೇಗ ಎದ್ಬಿಟ್ಟು ಅಲ್ಲಿಂದ ಚೆಕ್ಔಟ್ ಮಾಡ್ಕೊಂಡು ಇವಾಗ ಸೀದಾ ಯಾನಾ ಕೇವ್ಸ್ಗೆ ಹೋಗ್ತಾ ಇದ್ದೀವಿ. ಯಾನಾ ಕೇವ್ಸ್ ಆದಮೇಲೆ ವಿಭೂತಿ ಫಾಲ್ಸ್ಗೆ ಹೋಗೋಣ ಅಂತ ಪ್ಲ್ಯಾನಲ್ಲಿ ಇರೋದು. ನೋಡೋಣ. ಆ್ಯಕ್ಚುಲಿ ನಮ್ಮ ಬಾಯ್ಸ್ ಜೊತೆ ಬಂದರೆ ಪ್ಲ್ಯಾನ್ ಕರೆಕ್ಟಾಗಿ ಎಕ್ಸಿಕ್ಯೂಟೇ ಮಾಡೋಕ್ಕಾಗಲ್ಲ. ನಾವೇನೋ ಒಂದು ಲೆಕ್ಕ ಹಾಕಿರ್ತೀವಿ, ಏನೋ ಒಂದು ನಡೀತದೆ, ಏನೂ ಮಾಡೋಕ್ಕಾಗಲ್ಲ. ಆರ್ಕೆನ್ಸ್ ಓಡ್ಸಕ್ಕೆ ಗಾಡಿ ಕೊಟ್ಟರೆ ಬಾಬು ಇಲ್ದರೆ ಸರ್ಕಸ್ ಎಲ್ಲ ಮಾಡ್ತಿದ್ದಾರೆ. ಆರ್ಕೆನ್ಸ್ ಇನ್ನೇನು ನಾವು ಯಾನಾ ಕೇವ್ಸ್ಗೆ ಬಂದಿದ್ದೀವಿ. ಇದು ಎಂಟ್ರಿ. ಸೊ ಇವಾಗ ಒಳಗಡೆ ಹೋಗೋಣ ಬನ್ನಿ. ರೂಟ್ ಮಾತ್ರ ಅಲ್ಟಿಮೇಟ್ ಆಗಿದೆ, ಬರೀ ಆಫ್ ರೋಡಿಂಗೆ. ಆರ್ಕೆನ್ಸ್ ಆ್ಯಕ್ಚುಲಿ ಡ್ರೋನ್ ವೀಡಿಯೋ ತೊಗೊಳ್ಳೋಣ ಅಂತ ಬಂದ್ವಿ, ಬಟ್ ಇಲ್ಲಿ ಡ್ರೋನ್ ಅಲೋ ಇಲ್ಲ ಅಂದರು. ಆ್ಯಂಡ್ ನಮ್ಮ ಅಕ್ಕನೇ ಇವಾಗ ಡ್ರೋನ್ನ ಇಲ್ಲಿ ಇಟ್ಕೊಬಿಟ್ಟವ್ರೆ. ಡ್ರೋನ್ ಇಸ್ ರಿಸ್ಟ್ರಿಕ್ಟೆಡ್. ಏನು ಇದನ್ನು ಒಳಗಡೆ ಬಿಡ್ತಾರೆ, ನಾವು ಅಲ್ಲೋ ಮಾಡೋಣ. ಓಕೆ ಆರ್ಕೆನ್ಸ್, ಒಳಗಡೆ ಹೋಗ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡಿ ಆರ್ಕೆನ್ಸ್ ಎಷ್ಟು ಹೈಟಲ್ಲಿ ಇದೆ. ಏನು ನೆಟ್ಟು? ನೋ ಇಂಟರ್ನೆಟ್. ಏನೈತೆ ಫುಲ್ ಶಾರ್ಪ್ ಇನ್ಬಿಲ್ಟ್ ಸೈಲೆನ್ಸರ್ ಹಾಕಿ. ಫಸ್ಟ್ ಕಾಪಿ ಇದು ಇದು ಒರಿಜಿನಲ್ಲು, ಇದು ಫಸ್ಟ್ ಕಾಪಿ ಅಂತೆ. ಆರ್ಕೆನ್ಸ್ ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗೈತೆ. ರೈಡರ್ ಕುಲ್ಲಾ ಸ್ಕ್ವಾಡ್ಗೆ ನಮಸ್ಕಾರ. ನೀವಿನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಈ ಥರ ಗುವೆ ಎಲ್ಲ ನೋಡೋಕೆ ನಿಮ್ಗೆ ಸಿಗಲ್ಲ. ಲೈಫಲ್ಲಿ ಒಂದೇ ಎಕ್ಸ್ಪೀರಿಯೆನ್ಸು ಮಾಡ್ಕೊಂಬಿಡ್ರಿ. ಎಲ್ಲಿ ನೋಡಪ್ಪ ಜೇನ್ಗೂಡು, ಅಲ್ಲೂ ಬಿಟ್ಟಿಲ್ಲ. ಯಾವುದು ಎಂಟ್ರೆನ್ಸು? ದೇವಸ್ಥಾನ ಒಳಗಿಂದಾನೇ ಹೋಗ್ಬೇಕು. ಆರ್ಕೆನ್ಸ್ ಇಲ್ಲಿ ಬಂದ್ಬಿಟ್ಟು ಒಂದು ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರನ್ನ ಕೈ ಮುಗಿದ್ಕೊಂಡು ಅದಾದಮೇಲೆ ಕೇವ್ಸ್ಗೆ ಎಂಟ್ರಿ. ಒಬ್ರಿಗೆ ಬಂದ್ಬಿಟ್ಟು 10 ರುಪೀಸ್ ಚಾರ್ಜ್ ಮಾಡ್ತಾರೆ. ದೇರ್ ಆರ್ ಹನಿ ಬೀಸ್, ಡೋಂಟ್ ಮೇಕ್ ನಾಯ್ಸ್, ಡು ನಾಟ್ ರೈಟ್ ಆನ್ ಸ್ಟೋನ್. ನಾವು ಅದಕ್ಕೆ ಮುಂಚೆ ಗಾಡಿ ಪಾರ್ಕ್ ಮಾಡಿದ್ರಲ್ಲ, ಅಲ್ಲಿ ಬಂದ್ಬಿಟ್ಟು ಗಾಡಿ ಪಾರ್ಕಿಂಗು 70 ರುಪೀಸ್ ತೊಗೊಂಡ್ರು. ಇಲ್ಲಿ ನೋಡಿ ಪ್ರೇಮಿಗಳು ಎಲ್ಲ ಅಲ್ಲಿ ಇನ್ಸ್ಟ್ರಕ್ಷನ್ ಹಾಕಿದ್ದಾರೆ, ಇದ್ರು ಬರ್ದಿಟ್ಟವರೆಲ್ಲ ಹಿಂಗಿದ್ದಾರೆ. ಸ್ಮೆಲ್ಲು ಆರ್ಕೆನ್ಸ್ ಒಂಥರ. ಆರ್ಕೆನ್ಸ್ ಈಗ ನೋಡಿ ಹೆಂಗೈತೆ.
ಇದ್ರ ಹಿಂದೆ ಒಂದೇನೋ ಸ್ಟೋರಿ ಇದೆ ಅಂತ ಅರ್ಕೆನ್ಸ್. ಯಾವುದೋ ರಾಕ್ಷಸನ ಬಂದ್ಬಿಟ್ಟು ದೇವರು ವಾರ್ ಥರ ಮಾಡಿ ಆ ರಾಕ್ಷಸನ ಸುಟ್ಟಾಕಿದ್ದು ಬಂದ್ಬಿಟ್ಟು ಆ ಬೂದಿ ಬಂದ್ಬಿಟ್ಟು ಈ ಕಲ್ ಥರ ಫಾರ್ಮ್ ಆಗಿರೋದು. ಆ್ಯಕ್ಚುಲಿ ಇದೆಲ್ಲ ಸ್ಟೋರಿ ಕೇಳೋಕ್ಕೆ ಚೆಂದ, ಆದರೆ ನಂಬೋಕ್ಕೆ ಒಂಥರ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ನಾವು ಡ್ರೋನ್ ಶಾಟ್ ತೆಗೆಯೋಣ ಅಂತ ಬಂದಿದ್ದು. ಡ್ರೋನ್ ಶಾಟ್ ತೆಗೆದಿದ್ರೆ ಹೆಂಗಿರ್ತಾಯಿತ್ತು ಅಂದರೆ ಸಕ್ಕತ್ತಾಗಿರ್ತಿದ್ದು. ಬಟ್ ಇಲ್ಲಿ ಏನಕ್ಕೆ ಡ್ರೋನ್ನ ರಿಸ್ಟ್ರಿಕ್ಟ್ ಮಾಡೋರೆ ಅಂದರೆ ಹನಿಬೀಸ್ ಜಾಸ್ತಿ ಇದೆಯಂತೆ. ಸೊ ಅವ್ರಿಗೆ ಹನಿಬೀಸ್ಗೆ ಡಿಸ್ಟರ್ಬ್ ಆಗಬಾರ್ದು ಅಂತೇಳ್ಬಿಟ್ಟು ಡ್ರೋನ್ನ ಅವಾಯ್ಡ್ ಮಾಡಬೇಕು ಅಂತ ರಿಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ ಅರ್ಕೆನ್ಸ್. ಆ್ಯಕ್ಚುಲಿ ನಮ್ಮ ಬಾಯ್ಸ್ಗೆ ಇದು ಈ ಗುಣ ಕೇಳೋದು ಸ್ಟೋರಿ ಗೊತ್ತಂತೆ. ಸೊ ಕೇಳೋಣ ಬನ್ನಿ. ಸಾರಿ, ಯಾನ ಕೇವ್ಸ್ ಅಲ್ಲ, ಯಾನ. ಓಕೆ ಹೇಳ್ರಪ್ಪ ಸ್ಟೋರಿ ಕೇಳೋಣ. ಓಕೆ ಫ್ರೆಂಡ್ಸ್, ಏನು ಗೊತ್ತಾ ಇಲ್ಲಿ ಫಸ್ಟ್ ಇದು ಏನಂತಾರೆ ಭಸ್ಮಾಸುರ ಬೂದಿ ಅಂತಾರೆ. ಇದನ್ನ ಭಸ್ಮಾಸುರ ಅನ್ನೋನು ಫಸ್ಟ್ ಒಬ್ಬ ಇದ್ದ ರಾಕ್ಷಸ ಅಂದರೆ ಅವನು ಋಷಿಯಾಗಿದ್ದಿದ್ದು. ಫುಲ್ಲು ಶಿವನಿಗೆ ಭಕ್ತಿಯಿಂದ ತಪಸ್ಸು ಮಾಡಿ ಒಂದು ಆಶೀರ್ವಾದ ಪಡ್ಕೊಂಡಿರ್ತಾನೆ. ಏನಂದರೆ ಯಾರ ತಲೆ ಮೇಲೆ ಕೈ ಇಟ್ಟರು ಬೂದಿ ಆಗಿ ಅಲ್ಲೇ ಸುಟ್ಟೋಗ್ಬಿಡ್ತಾರೆ. ಯಾರ ತಲೆ ಮೇಲೆ ಕೈ ಇಟ್ಟರು ಅದು ಅವನಿಗೆ ಯಾಕಂಡು ವರ ಕೊಟ್ಬಿಡ್ತಾರೆ. ಆ ವರ ಕೊಟ್ಟಿ ಸಹ ಏನು ಮಾಡ್ತಾನೆ, ಶಿವನ ಮೇಲೆ ವಾಪಸ್ ಕೈ ಇಡಕ್ಕೆ ಹೊಂಟೋಯ್ತಾನೆ. ಅವಾಗ ಶಿವನ ಹಠಾಸ್ಕೊಂಡು ಹೋದಾಗ ಮಧ್ಯದಲ್ಲಿ ವಿಷ್ಣು ದೇವ್ರು ಬಂದು ಹುಡುಗಿ ರೂಪದಲ್ಲಿ ಬರೋದು, ಮೋಹಿನಿ ರೂಪದಲ್ಲಿ ಬಂದು ಅವ್ನಿಗೆ ಅಟ್ರ್ಯಾಕ್ಟ್ ಮಾಡಿ ಡ್ಯಾನ್ಸ್ ಮಾಡಿ, ಆವಾಗ ಅವ್ನು ಡ್ಯಾನ್ಸ್ ಆಡ್ತಾ ಅವ್ನ ಕೈ ಅವ್ನ ತಲೆ ಮೇಲೆ ಇಟ್ಕೊಳ್ಳೋ ಥರ ಮಾಡಿ ಸುಟ್ಟೋಗ್ಬಿಡ್ತಾನೆ. ಆ ಸುಟ್ಟೋಗಿರೋ ಬೂದಿನೇ ಇದು ಅಂತ ಹಿಸ್ಟಾರಿಕಲಲ್ಲಿ ಹೇಳೋದು. ಶಿವನ್ನೇ ಆಟ ಆಡಿಸ್ತಾ ಇದ್ದು ನಾವು. ಆದರೆ ಸೈಂಟಿಸ್ಟ್ ಪ್ರಕಾರ ಏನು ಗೊತ್ತಾ, ಇದೊಂದು ಅವ್ರು ಹೇಳೋ ಥರ ಸ್ಪೇಸಿಂದ ಬಿದ್ದಿರೋದು ಒಂದು ಇದು ಡಿಫ್ರೆಂಟ್ ಕಲ್ಲು, ಇದು ಆ ಟೈಮಲ್ಲಿ ಹಳೆ ಟೈಮಲ್ಲಿ ಬಂದು ಬಿದ್ದಿರೋದು ಇದು ಅಂತ ಸೈಂಟಿಸ್ಟ್ ಹೇಳೋದು. ಓಕೆ ಬನ್ನಿ ಆರ್ಕೆನ್ಸ್, ಇಲ್ಲಿ ಮುಗಿಸ್ಕೊಂಡು ಹಂಗೆ ಹೋಯ್ತಾ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆರ್ಕೆನ್ಸ್ ಇವಾಗ ಯಾನ ಕೇವ್ಸಿಂದ ಹೊಡ್ತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲಿ ಆಚೆ ಕಡೆ ಒಂದು ಅಂಗಡಿ ಇತ್ತು. ಸೊ ಆ ಅಂಗಡಿಯಲ್ಲಿ ತಿಂತಾ ಇದ್ವಿ. ಓಕೆನಾ, ಟೈಮ್ ಬಂದ್ಬಿಟ್ಟು 6:19 ಆಗಿದೆ. ಅವರು ಅಂಗಡಿ ಕ್ಲೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಏನಕ್ಕಪ್ಪ ಅಂತ ಕೇಳಿದ್ವಿ. ಏನಣ್ಣ ಅಂಗಡಿ ಕ್ಲೋಸ್ ಮಾಡ್ತೀರಾ ಅಂದರೆ, ಇಲ್ಲಪ್ಪ ಇಲ್ಲಿ ಹುಳಿಗಳ ಕಾಟ ಜಾಸ್ತಿ ಇದೆ, ಹುಳಿಗಳು ಬರ್ತಾ ಇರ್ತವೆ, ನೀವು ಬೇಗ ಹೊರಡಿ ಅಂತ ಹೇಳಿದ್ರು. ನಮಗೆ ಹುಳಿಗಳ ಅಯ್ಯೋಯ್ಯೋ ಅಂತ ಅನ್ಸ್ಬಿಡ್ತು. ಸರಿ ಆಯಿತು ಬೇಗ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹುಡುಗರು ಹೊರಟ್ಬಿಟ್ವಿ. ರೋಡಲ್ಲಿ ಹೋಗೋಕ್ಕೆ ಭಯ ಆಯ್ತೈತೆ. ಹುಳಿ ಸಡನ್ನಾಗಿ ಬಂದ್ಬಿಟ್ರೆ ಏನು ಮಾಡೋದು, ಹುಳಿ ನಾವು ಆಮೇಲೆ ಹುಳಿಗೆ ನೂಡಲ್ಸ್ ಹಾಕ್ಬಿಟ್ರೆ ಏನು ಮಾಡೋಣ, ಅದಕ್ಕೆ ಯಾವ ಡಿಶ್ ಬೇಕೋ ಅದನ್ನು ಮಾಡ್ಕೊಂಡು ತಿನ್ಕೊಬಿಟ್ರೆ ಆಮೇಲೆ ನಾವು ಬೆಂಗಳೂರಿಗೆ ಹೆಂಗೆ ಹೋಗೋದು. ಸೊ ಅದಕ್ಕೆ ಬೇಗ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ಟಿದ್ದೀವಿ. ಆ್ಯಕ್ಚುಲಿ ಯಾನ ಕೇವ್ಸ್ದು ಸ್ಟೋರಿ ಶ್ರೇಯಸ್ ಹೇಳ್ದ, ಅದು ನಿಮಗೆ ಅರ್ಥ ಆಗಿರ್ಬೋದು ಅನಿಸುತ್ತೆ. ನನಗೂ ಅರ್ಥ ಆಯಿತು. ಏನಂದರೆ ಅದೇ ಶಿವ ಬಂದ್ಬಿಟ್ಟು ಆ ರಾಕ್ಷಸ ಹೆಸರು ಗೊತ್ತಿಲ್ಲ, ಅವರು ತಪಸ್ಸು ಮಾಡ್ತಿರೋ ಟೈಮಲ್ಲಿ ಶಿವ ಬಂದು ಅವ್ರಿಗೆ ಒಂದು ವರ ಕೊಟ್ಟರು. ಏನಪ್ಪ ಅಂದರೆ ಆ ರಾಕ್ಷಸ ಬಂದ್ಬಿಟ್ಟು ತಲೆ ಮೇಲೆ ಯಾರ ತಲೆ ಮೇಲೆ ಕೈ ಇಡ್ತಾರೋ ಅವ್ರು ಬೂದಿಯಾಗಿ ಕನ್ವರ್ಟ್ ಆಗ್ಬಿಡ್ತಾರೆ ಅಂತ. ಅದಕ್ಕೆ ಸರಿ ಆಯಿತು ಅಂತೇಳ್ಬಿಟ್ಟು ಅವರು ಯಾರ್ಯಾರಿಗೆ ಬೇಕೋ ಅವ್ರಿಗೆಲ್ಲ ಮಾಡ್ತಿದ್ರು. ಮಾಡ್ತಾ ಇರೋ ಟೈಮಲ್ಲಿ ಡೈರೆಕ್ಟ್ ಅವರು ಇವಾಗ ನೆಕ್ಸ್ಟು ಶಿವಾಗೆ ಮಾಡ್ಬಿಡೋಣ ಅಂತೇಳ್ಬಿಟ್ಟು ಶಿವ ತಲೆಗೆ ಇಡಕ್ಕೆ ಹೋದ್ರು. ಶಿವ ಅದನ್ನು ನೋಡ್ಕೊಂಡು ಎದುರ್ಕೊಂಡು ಓಡೋಗಿ ಆಮೇಲೆ ವಿಷ್ಣು ಬಂದು ಬೇರೆ ಹುಡುಗಿ ರೂಪದಲ್ಲಿ ಬಂದು ಡ್ಯಾನ್ಸ್ ಆಡಿಸಿ, ರೂಟ್ ಇವಿ ಭಯಂಕರವಾಗಿತ್ತಲ್ಲಪ್ಪ. ಡ್ಯಾನ್ಸ್ ಆಡಿಸೋ ಟೈಮಲ್ಲಿ ವಿಷ್ಣು ಬಂದ್ಬಿಟ್ಟು ಆ ರಾಕ್ಷಸ ಬಂದು ಡ್ಯಾನ್ಸ್ ಆಡ್ತಿರೋ ಟೈಮಲ್ಲಿ ರಾಕ್ಷಸನೇ ತಲೆನ ಕೈಯಲ್ಲಿ ಹಿಡ್ಕೊಂಡು ಡ್ಯಾನ್ಸ್ ಆಡೋ ಥರ ಮಾಡ್ಬಿಟ್ಟಿದ್ದ. ಆ ಥರ ಮಾಡೋ ಟೈಮಲ್ಲಿ ಏನಾಯಿತು, ರಾಕ್ಷಸ ಬಂದು ಸುಟ್ಟೋಗ್ಬಿಟ್ಟಿರೋದು. ಹಂಗೆ ಸುಟ್ಟೋಗಿ ಅದನ್ನೇ ಆ ಕಲ್ ಥರ ಫಾರ್ಮ್ ಆಗಿದೆ ಅಂತ ಹೇಳ್ತವ್ರೆ. ಅದೊಂದು ನಂಬಿಕೆ. ಅದು ಇನ್ನೊಂದು ಏನಂದರೆ, ಆ ಕಲ್ಲು ಬಂದ್ಬಿಟ್ಟು ವರ್ಷಕ್ಕೆ ಇಷ್ಟು ವರ್ಷ ಆದಮೇಲೆ ಕಲ್ಲು ಬೆಳೆಯುತ್ತಂತೆ. ಅದು ನಿಜನಾ ಸುಳ್ಳ ನಮಗೂ ಗೊತ್ತಿಲ್ಲ, ಬಟ್ ಹಿಸ್ಟ್ರಿ ಹೇಳ್ತೈತೆ ಆ ಥರ. ಆವಾಗಲೇ ಬರ್ತಿರೋ ಟೈಮಲ್ಲಿ ಬೆಳಕಿರೋ ಟೈಮಲ್ಲಿ ಏನೂ ಅನಿಸ್ಲೇ ಇಲ್ಲ. ಕತ್ಲೆಯಲ್ಲಿ ನೋಡಿ ಹೆಂಗೈತೆ, ಗಾಬರಿ ಫುಲ್ಲು. ಹುಳಿ ಬಂದರೆ ಡ್ಯಾನ್ಸು ಜಂಪಿಂಗ್ ಜಪಾಂಗ್ ಅಂತ ಹುಳಿ ಜೊತೆನೆ. ಬಟ್ ಹುಳಿ ಬರಲ್ಲ ಇವಾಗೆಲ್ಲ ಹೇಳ್ತಾರೆ, ಬಟ್ ನಾವು ನಮ್ಮ ಸೇಫ್ಟಿಯಲ್ಲಿ ಹೋಗ್ಬಿಟ್ರೆ ಒಳ್ಳೆಯದು. ನೆಕ್ಸ್ಟು ಇವಾಗ ಹೋಮ್ ಸ್ಟೇ ನೋಡಿದ್ದೀವಿ, ಬುಕ್ ಮಾಡಿದ್ದೀವಿ. ಸೊ ಇವಾಗ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಇವತ್ತಿನ ಪ್ಲ್ಯಾನ್ಸ್ ಇಷ್ಟೇ. ಯಾನ ಕೇವ್ಸ್ಗೆ ಮುಗೀತು. ಯಾಕಂದರೆ ಎಲ್ಲರೂ ಎದ್ದೊಳಕ್ಕೆ ಲೇಟ್ ಆಗ್ಬಿಡ್ತು. ಎದ್ದಿದ್ದೇ ಲೇಟು. ಅಲ್ಲಿ ಬೇರೆ ರೂಮ್ ಚೆಕ್ಔಟ್ ಮಾಡಿ ಅಲ್ಲಿಂದ ಸೀದಾ ಇಲ್ಲಿಗೆ ಬಂದ್ವಿ. ಸೊ ಇವಾಗ ಇಲ್ಲಿಂದ ಇನ್ನೊಂದು ರೂಮ್ ಮಾಡಿದ್ದೀವಿ. ಇಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಸ್ಟೇ ಆಗಿ ನಾಳೆ ಬಂದು ಫಾಲ್ಸ್ ನೋಡೋಕೆ ಹೋಗ್ತಾ ಇರೋದು. ಯಾವ ಫಾಲ್ಸ್ ಅಂತ ನನಗೂ ಗೊತ್ತಿಲ್ಲ. ಎಲ್ಲ ನಮ್ಮ ಪ್ಲ್ಯಾನರ್ ಶ್ರೇಯಸ್ನ ಕೇಳಬೇಕು. ಪ್ಲ್ಯಾನರೇ ಎಲ್ಲ ಪ್ಲ್ಯಾನ್ ಮಾಡ್ತಿರೋದು. ಸೊ ಅವ್ರನ್ನೇ ಕೇಳಿದ್ರೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಾವು ಮಹಾರಾಷ್ಟ್ರ ಹೋದಾಗ, ಬೇರೆ ಕಡೆ ಎಲ್ಲ ಹೋದಾಗ ಮ್ಯಾಪ್ ಯೂಸ್ ಮಾಡ್ತಾ ಇದ್ವಿ ಆರ್ಕೆನ್ಸ್. ಇವಾಗ ನಮಗೆ ಮ್ಯಾಪೇ ಬೇಕಾಗಿಲ್ಲ. ಯಾಕಂದರೆ ಶ್ರೇಯಸ್ಗೆ ಕರ್ನಾಟಕದಲ್ಲಿ ಎಲ್ಲೇನೇನಂತ ಎಲ್ಲ ಗೊತ್ತು. ಮ್ಯಾಪೇ ಬೇಡ. ಎಲ್ಲೋ ಅಲ್ಪ ಸ್ವಲ್ಪ ಆ ಕಡೆ ಈ ಕಡೆ ಹೋದರೆ ಮಾತ್ರ ಮ್ಯಾಪ್ ಯೂಸ್ ಮಾಡ್ತಾರೆ, ಹೊತ್ತು ಫುಲ್ ಮ್ಯಾಪೇ ಯೂಸ್ ಮಾಡಲ್ಲ. ಆರ್ಕೆನ್ಸ್ ವಿಡಿಯೋ ಪೂರ್ತಿ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಮತ್ತೊಂದು ವೀಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬೈ ಆರ್ಕೆನ್ಸ್.